ಸಭೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಭಾಷಣ ಮಾಡೋರು ಸಂಪ್ರದಾಯ ಮುಗಿಸೋದಕ್ಕಷ್ಟೇ ನಿಂತಿದ್ದೀವಿ, ಏನನ್ನು ಹೇಳೋದಕ್ಕಲ್ಲ. ಹೇಳೋದಕ್ಕೆ ನಮಗೆ ಸಾವಿರಾರು ಮಾತುಗಳಿವೆ, ಆದರೆ ಇದು ಸಂದರ್ಭ ಅಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿದ್ದಾರೆ. ಅವರ ಸಮಯ ಬಹಳ ಅಮೂಲ್ಯವಾದದ್ದು. ಈಗಾಗಲೇ ಕಾರ್ಯಕ್ರಮ ಸ್ವಲ್ಪ ತಡವಾಗಿದೆ, ಅದರಿಂದಾಗಿ ನಾವು ಯಾರು ತುಂಬಾ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೇವೆ. ಆದರೂ ನನ್ನ ಒಂದು 4 ಆಡಬೇಕಾದ ಮಾತುಗಳಿವೆ, ಅದನ್ನು ಆಡಿ ಮುಗಿಸ್ತೀನಿ. ಶ್ರೀ ಸಂದೇಶ್ ನಾಗರಾಜ್ ಅವರು ನನಗೆ ವೈಯಕ್ತಿಕವಾಗಿ ಬಂಧುಗಳು ಮತ್ತು ನನಗೆ ಅತ್ಯಂತ ಗೌರವಾರ್ಹರು. ಅವರು ಗೌರವಾರ್ಹರು ಯಾಕೆ ಅಂದ್ರೆ, ಅವರು ರಾಜಕಾರಣಿಗಳು ಅಂತಾಗ್ಲಿ, ವ್ಯಾಪಾರೋದ್ಯಮಿಗಳು ಅಂತಾಗ್ಲಿ, ಬಹಳ ಒಳ್ಳೆಯ ಸಿನಿಮಾ ನಿರ್ಮಾಪಕರು ಅಂತಾಗ್ಲಿ ಅಲ್ಲ. ಆದರೆ ನಮ್ಮ ಕಣ್ಣೆದುರಿಗೇನೆ ಬಹಳ ತಣ್ಣಗೆ ಬೆಳೀತಾ ಹೋದವರು. ಇಷ್ಟೆಲ್ಲ ಎತ್ತರಕ್ಕೇರಿದಾಗ ಕೂಡ ಅಂತರಂಗದಲ್ಲಿ ಸಾಮಾನ್ಯನಾಗಿ ಉಳಿದವರು. ಈಗಲೂ ಕೂಡ ಯಾರು ಬೇಕಾದರೂ ಹೋಗಿ ನಾಗರಾಜ್ ಅಣ್ಣವರ ಎದುರಿಗೆ ನಿಂತರೆ, ಇವರು ಎದುರು ನಿಂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತಪ್ಪ ನನಗೆ ಅಂತ ಯಾರಿಗೂ ಅನ್ಸೋದಿಲ್ಲ. ಇಂಗ್ಲಿಷ್ನಲ್ಲಿ ಕಂಫರ್ಟ್ ಝೋನ್ ಅಂತಾರೆ. ಯಾರಿಗೋ ಎದುರಿಗೆ ನಿಂತಾಗ ನಮಗೊಂದ್ಸಲ ಮುಜುಗರ ಆಗುತ್ತೆ. ಅಥವಾ ಅವ್ರು ಸರಿಯಾಗಿ ಮಾತಾಡೋದಿಲ್ಲ ಅಂತಾನೋ, ಅಥವಾ ಅವ್ರು ತುಂಬಾ ದೊಡ್ಡವರು ಅಂತಾನೋ ಬಹಳ ಕಷ್ಟ ಆಗುತ್ತೆ. ಆದರೆ ಸಂದೇಶ್ ನಾಗರಾಜ್ ಅಣ್ಣವರ ಎದುರಿಗೆ ಯಾರಾದ್ರೂ ನಿಂತ್ಕೊಳ್ಳಿ, ಅತ್ಯಂತ ಸಾಮಾನ್ಯಾತಿ ಸಾಮಾನ್ಯ ಮನುಷ್ಯ ನಿಂತ್ಕೊಳ್ಳಿ,